ವೆಲ್ಕಮ್ ಟು ಗೀತಾ ಸವಿರುಚಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಖೋವಾ ಜಾಮೂನ್ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಮಾಡೋದಂತೂ ತುಂಬಾ ಈಸಿ. ಇದು ಸಾಫ್ಟಾಗಿ ಜ್ಯೂಸಿಯಾಗಿ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಜಾಮೂನ್ಗಿನ ಇದು ಟೇಸ್ಟ್ ಡಬಲ್ ಸೂಪರ್ ಆಗಿರುತ್ತೆ. ನಾನು ಹೇಳೋ ಮೆಜರ್ಮೆಂಟ್ಸಲ್ಲಿ ಮಾಡಿ, ನಾನು ಹೇಳೋ ಮೆಥಡ್ಸ್ನ ಫಾಲೋ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಸಾಫ್ಟಾಗಿ ಜ್ಯೂಸಿಯಾಗಿ ಖೋವಾ ಜಾಮೂನ್ ಮಾಡ್ಕೊಂಡು ತಿಂತಾ ಇದ್ದರೆ ಆಹಾ, ಬಾಯಿಗೂ ರುಚಿ, ಹೊಟ್ಟೆಗೂ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ? ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಈ ಖೋವಾ ಜಾಮೂನ್ ಮಾಡೋ ಪ್ರೊಸೀಜರ್ ಏನು ಅಂತ ನೋಡ್ಕೊಂಬಂದುಬಿಡೋಣವಾ? ಫಸ್ಟ್ಗೆ ಒಂದು ಪ್ಯಾನಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು ನೀರು ಹಾಕ್ಕೋಬೇಕು. ಇದು ನೀರು ಯಾಕೆ ಹಾಕ್ಕೋಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ಒಂದು 2 ಲೀಟ್ರಷ್ಟು ಹಾಲು ಹಾಕ್ಕೊತಿದ್ದೀನಿ. ಈ ಹಾಲು ಚೆನ್ನಾಗಿ ಬಾಯ್ಲ್ ಆಗಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗ್ಲಿಕ್ಕೆ ಇಟ್ಕೋಬೇಕು. ನಾವು ನೀರು ಯಾಕೆ ಹಾಕಿದ್ವಿ ಅಂದರೆ, ನಾವು ಡೈರೆಕ್ಟಾಗಿ ಹಾಲು ಹಾಕಿಬಿಟ್ರೆ ಕೆಳಗಡೆ ಎಲ್ಲ ಡಾಟ್ ಆಗಿ ಕೆನೆ ಕಟ್ಕೊಳ್ಳುತ್ತೆ. ಆ ಥರ ಕಟ್ಟಬಾರ್ದು ಅಂದರೆ ಫಸ್ಟ್ಗೆ ನೀರು ಹಾಕ್ಕೊಂಡ್ಬಿಟ್ಟು ಈ ಥರ ಹಾಲು ಹಾಕ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಕೆನೆ ಕಟ್ಟಲಾರ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಬಾಯ್ಲ್ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು ಅಂತ ಏನೂ ಇಲ್ಲ. ಕೆನೆ ಕಟ್ಟಲಾರ್ದಂಗೆ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈ ಹಾಲೆಲ್ಲ ಎವಾಪ್ರೇಟ್ ಆಗೋಗಿ ನೋಡಿ, ಆವಾಗಲೇ ಸ್ವಲ್ಪ ಕಡಿಮೆ ಆಗೋಗಿದೆ ಹಾಲೆಲ್ಲ. ನೀವು ಹಾಲು ಸ್ವಲ್ಪ ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಪ್ಯಾಕೆಟ್ ಹಾಲಲ್ಲಿ ಖೋವಾ ಜಾಸ್ತಿ ಬರೋದಿಲ್ಲ. ಈ ಥರ ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡ್ರೆ ಖೋವಾ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬರುತ್ತೆ. ಈ ಖೋವಾ ಸ್ವಲ್ಪ ಥಿಕ್ ಆಗ್ತಾ ಇರಬೇಕಾದ್ರೆ ಈ ಟೈಮಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಮೀಡಿಯಮ್ ಟು ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಖೋವಾ ಕಲರ್ ಚೇಂಜ್ ಆದರೆ ಸ್ವೀಟ್ಸಿಗೆ ಚೆನ್ನಾಗಿರಲ್ಲ. ಇದು ಹೀಗೆ ವೈಟಾಗೇ ಇರಬೇಕು ಅಂದರೆ ಸ್ವಲ್ಪ ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ಎಲ್ಲ ಹಾಲಲ್ಲಿ ಇರೋ ನೀರೆಲ್ಲ ಎವಾಪ್ರೇಟ್ ಆಗಿಬಿಟ್ಟು ಈ ಥರ ಖೋವಾ ರೆಡಿಯಾಗಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಖೋವಾ ತುಂಬ ಚೆನ್ನಾಗಿರುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನಾನು ಈ ಖೋವಾ ಎಲ್ಲ ಈ ಥರ ಪ್ಯಾನ್ಗೆ ಸ್ಪ್ರೆಡ್ ಮಾಡ್ಕೊತೀನಿ. ಆವಾಗಲೇ ಸ್ವಲ್ಪ ಬೇಗ ತಣ್ಣಗಾಗುತ್ತೆ. ಈ ಥರ ಬಿಸಿ ಪ್ಯಾನ್ಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಇದರಲ್ಲಿ ಇನ್ನೂ ಏನಾದರೂ ಸ್ವಲ್ಪ ತೇವಾಂಶ ಇದ್ದರೆ ಅದನ್ನು ಎಲ್ಲ ನೀಟಾಗಿ ಎವಾಪ್ರೇಟ್ ಆಗೋಗುತ್ತೆ. ಈ ಥರ ಮಾಡಿಕೊಂಡ್ರೆ ಒಂದು 2 ಮಂತ್ಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಸ್ವಲ್ಪನೂ ಕೆಡ್ದಂಗೆ ಚೆನ್ನಾಗಿರುತ್ತೆ. ನೋಡಿ, ತಣ್ಣಗಾಗೋಗಿದೆ. ಈಗ ಇದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊತೀನಿ. ಹೀಗೆ ಒಂದು ಸರಿ ಖೋವಾ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಬೇಕಾದಷ್ಟು ಸ್ವೀಟ್ಸ್ ಎಲ್ಲ ರೆಡಿ ಮಾಡ್ಕೋಬೋದು. ನೋಡಿ, ನಾನು ಇದನ್ನು ಚೆನ್ನಾಗಿ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊತೀನಿ. ನಾವು ಜಾಮೂನ್ ಮಾಡ್ತಿರೋದ್ರಿಂದ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊತಿದ್ದೀನಿ. ನೀವು ಬೇಕಾದರೆ ಹಾಗೆ ಆದರೂ ಮಾಡ್ಕೋಬೋದು. ನಾವು ಯಾವ ಸ್ವೀಟ್ ಮಾಡ್ತೀವೋ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಸ್ಮ್ಯಾಶ್ ಮಾಡ್ಕೋಬೇಕಾ ಬೇಡ ಅಂತ. ಇದು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದನ್ನು ಬೇಕಿದ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮ್ಗೆ ಯಾವಾಗ ಬೇಕೋ ಆವಾಗೆ ಜಾಮೂನ್ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪನೂ ತೇವಾಂಶ ಇಲ್ಲ. ತುಂಬ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ನನಗೆ ಈಗ ಇದು 2 ಲೀಟರ್ಸ್ ಹಾಲಿಗೆ 250 ಗ್ರಾಮ್ಸ್ ಅಷ್ಟು ಖೋವಾ ಬಂದಿದೆ. ನಾನು ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡಿರೋದ್ರಿಂದ ಇಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೋಡಿ, ಈ ಥರ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಇದನ್ನು ಬೇಕಿದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಯಾವಾಗ ಬೇಕೋ ಆವಾಗೆ ಯಾವ ಥರದ್ದು ಬೇಕೋ ಆ ಥರದ್ದು ಸ್ವೀಟ್ಸ್ ರೆಡಿ ಮಾಡ್ಕೋಬೋದು. ಈಗ ನಾನು ಈ ಖೋವಾ ಯೂಸ್ ಮಾಡ್ಕೊಂಡು ಜಾಮೂನ್ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಜಾಮೂನ್ಗೋಸ್ಕರ ಫಸ್ಟಿಗೆ ಶುಗರ್ ಸಿರಪ್ ರೆಡಿ ಮಾಡ್ಕೊತೀನಿ. ಶುಗರ್ ಸಿರಪ್ಗೆ ಪ್ಯಾನ್ಗೆ 350 ಗ್ರಾಮ್ಸ್ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ 350 ml ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾವು ಯಾವ ಬೌಲಲ್ಲಿ ಮೆಜರ್ ಮಾಡ್ಕೊತೀವೋ ಅದೇ ಬೌಲಲ್ಲಿ ನೀರು ಹಾಕ್ಕೋಬೇಕು. ಈಗ ಈ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಕರಗಿಸ್ಕೋಬೇಕು. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ನಡೆಯುತ್ತೆ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗೋಯ್ತು. ಈಗ ಇನ್ನೂ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ನಾವು ಜಾಮೂನ್ಗಳಿಗೆ ಈ ಪಾಕ ಎಷ್ಟು ಕರೆಕ್ಟಾಗಿ ಮಾಡ್ಕೊತೀವೋ ಅಷ್ಟು ಕರೆಕ್ಟಾಗಿ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ಹಾಲು ಹಾಕ್ಕೊತೀನಿ. ಈ ಥರ ಹಾಲು ಯಾಕೆ ಹಾಕಬೇಕು ಅಂತ ನಾನು ರೀಸನ್ ಹೇಳ್ತೀನಿ ನಿಮಗೆ. ಈ ಥರ ಹಾಲು ಹಾಕ್ಕೊಂಡ್ಮೇಲೆ ಸ್ವಲ್ಪ ಒಂದು 2-3 ನಿಮಿಷ ಈ ಥರ ಬಾಯ್ಲ್ ಮಾಡ್ಕೋಬೇಕು. ನೋಡಿ, ಹೀಗೆ ಬಾಯ್ಲ್ ಮಾಡ್ತಾಯಿದ್ರೆ ಈ ಸಕ್ಕರೆ ಒಳಗಡೆ ಇರೋ ಡಸ್ಟ್ ಎಲ್ಲ ಮೇಲ್ಗಡೆ ಈ ಥರ ಬರುತ್ತೆ. ಹಾಲು ಹಾಕ್ಕೊಳ್ಳೋದ್ರಿಂದ ಸಕ್ಕರೆ ಒಳಗಡೆ ಇರೋ ಡಸ್ಟ್ ಎಲ್ಲ ಮೇಲ್ಗಡೆ ಬರೋ ಆ ಥರ ಮಾಡ್ಕೋಬೋದು. ನಾವು ಫಿಲ್ಟ್ರ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸಕ್ಕರೆ ಒಳಗಡೆ ಎಷ್ಟು ಡಸ್ಟ್ ಇದ್ದರೆ ಎಲ್ಲದೂ ಈ ಥರ ಮೇಲ್ಗಡೆ ಬಂದುಬಿಡುತ್ತೆ.
ಆ ನೊರೆ ಎಲ್ಲ ತೆಗೆದುಬಿಟ್ರೆ ನಮಗೆ ಕ್ಲೀನ್ ಶುಗರ್ ಸಿರಪ್ ಸಿಗುತ್ತೆ. ನೋಡಿ, ಒಂದು 5 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಎಲ್ಲ ಡಸ್ಟೂ ಈ ಥರ ಮೇಲ್ಗಡೆ ಬಂದುಬಿಡ್ತು. ಇದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊತೀನಿ. ಸ್ವಲ್ಪನೂ ಇವಾಗ ಶುಗರ್ ಸಿರಪಲ್ಲಿ ಡಸ್ಟ್ ಇಲ್ದಂಗೆ ಕ್ಲೀನ್ ಶುಗರ್ ಸಿರಪ್ ರೆಡಿ ಆಗಿದೆ ನೋಡಿ. ಮತ್ತಷ್ಟು ಬಾಯ್ಲ್ ಮಾಡ್ಕೊತಾ ಹೋದರೆ ಇನ್ನೂ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡ್ಕೊಂಡ್ಬಿಡ್ಬೋದು, ಅದನ್ನು ಮೇಲ್ಗಡೆ ಬಂದುಬಿಡುತ್ತೆ. ಇದರಲ್ಲಿ ಡಸ್ಟ್ ಇರೋವರೆಗೂ ಮಾತ್ರ ಬಾಯ್ಲ್ ಮಾಡ್ತಾಯಿದ್ರೆ ನೊರೆ ಮೇಲೆ ಬರುತ್ತೆ. ಡಸ್ಟ್ ಕಮ್ಮಿ ಆಗೋದ್ರೆ ಎಲ್ಲ ಕ್ಲೀನಾಗಿ ಆಗೋಗುತ್ತೆ ನೋಡಿ. ಈಗ ಸ್ವಲ್ಪನೂ ಶುಗರ್ ಸಿರಪಲ್ಲಿ ಡಸ್ಟೇ ಇಲ್ಲ, ನೀಟಾಗಿ ಬಂದ್ಬಿಡ್ತು. ಈಗ ಇದನ್ನು ಒಂದು 5 ನಿಮಿಷ ಬಾಯ್ಲ್ ಮಾಡ್ಕೋಬೇಕು. ಇದು ಎಷ್ಟರವರೆಗೂ ಬಾಯ್ಲ್ ಮಾಡ್ಕೋಬೇಕು ಅಂದರೆ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು. ಒಂದು ಎಳೆ ಪಾಕ ಅಂತಾರಲ್ವ, ಅಷ್ಟರವರೆಗೂ ಬರೋವರೆಗೂ ನಾವು ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಮಧ್ಯೆ ಚೆಕ್ ಮಾಡಿ ನೋಡ್ಕೊಳ್ಳಿ. ಒಂದು ಎಳೆ ಪಾಕ ಬಂದ ತಕ್ಷಣ ಇದು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ನನಗೆ ಆವಾಗಲೇ ಒಂದು ಎಳೆ ಪಾಕ ಬಂದಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇದು ಒಂದು ಸೈಡಲ್ಲಿ ಇಟ್ಕೊತೀನಿ. ಈಗ ಜಾಮೂನ್ ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನಾವು ಆವಾಗಲೇ ರೆಡಿ ಮಾಡ್ಕೊಂಡಿರೋ ಕೋವಾ ಇದೆ ಅಲ್ವಾ, ನಾನು 200 ಗ್ರಾಮ್ಸ್ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಈ ಕೋವಾಗೆ 1.5 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಿದ್ದೀನಿ. ಹಾಗೆ 50 ಗ್ರಾಮ್ಸ್ ಅಷ್ಟು ಮೈದಾ, ಒಂದು 25 ಗ್ರಾಮ್ಸ್ ಅಷ್ಟು ಹಾಲಿನ ಪುಡಿ ಹಾಕ್ಕೊತಿದ್ದೀನಿ. ಒಳ್ಳೆ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೊತಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕೋವಾದಲ್ಲಿ ಈ ಎಲ್ಲ ಪೌಡರ್ಸ್ನು ನೀಟಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು. ಇದಕ್ಕೆ ಜಾಸ್ತಿ ನೀರು ಇಡಿಸಲ್ಲ, ಒಂದು 4ರಿಂದ 5 ಸ್ಪೂನ್ವರೆಗೂ ಮಾತ್ರ ಇಡಿಸುತ್ತೆ ಅಷ್ಟೇ. ಒಂದೇ ಸರಿ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಜಾಮೂನ್ ಕೆಟ್ಟೋಗ್ಬಿಡುತ್ತೆ, ನಮಗೆ ಉಂಡೆ ಕಟ್ಲಿಕ್ಕೆ ಬರಲ್ಲ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂತ ಮಾಡ್ಕೋಬೇಕು. ಈ ಜಾಮೂನ್ ಹಿಟ್ಟನ್ನು ನಾವು ಜಾಸ್ತಿ ನಾದ್ಕೋಬಾರ್ದು, ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಜಾಸ್ತಿ ನಾದ್ಕೊಂಡ್ಬಿಟ್ರೆ ಜಾಮೂನ್ಸ್ ತುಂಬ ಗಟ್ಟಿಯಾಗಿ ಬಂದುಬಿಡುತ್ತೆ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇಷ್ಟು ಸಾಫ್ಟ್ ಆಗಿದ್ದರೆ ಜಾಮೂನ್ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಉಂಡೆಗಳು ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಸ್ವಲ್ಪನೇ ಈ ಥರ ತೊಗೋಬೇಕು. ಸ್ವಲ್ಪನೂ ಇದಕ್ಕೆ ಕ್ರ್ಯಾಕ್ಸ್ ಇಲ್ದಂಗೆ ಉಂಡೆ ಮಾಡ್ಕೋಬೇಕು. ಸ್ವಲ್ಪ ಪ್ರೆಸ್ ಮಾಡ್ಕೊತ ಉಂಡೆ ಮಾಡಿಕೊಂಡ್ರೆ ಕ್ರ್ಯಾಕ್ಸ್ ಇಲ್ದಂಗೆ ನೀಟಾಗಿ ಬರುತ್ತೆ. ನೋಡಿ, ಸ್ವಲ್ಪನೂ ಕ್ರ್ಯಾಕ್ಸ್ ಇಲ್ಲ, ಇಷ್ಟು ಕರೆಕ್ಟಾಗಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಏನಾದರೂ ಕ್ರ್ಯಾಕ್ಸ್ ಬಂತು ಅಂದರೆ ಮತ್ತೊಂದು ಸ್ವಲ್ಪ ಪ್ರೆಸ್ ಮಾಡ್ಕೊತ ಉಂಡೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಸ್ವಲ್ಪನೂ ಕ್ರ್ಯಾಕ್ಸ್ ಇಲ್ದಂಗೆ ಮಾಡಿಕೊಂಡ್ರೆ ಜಾಮೂನ್ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ನಾವು ಆಯಿಲಲ್ಲಿ ಹಾಕಿದ ತಕ್ಷಣ ಒಡೆದೋಗ್ಲಾರ್ದಂಗೆ ನೀಟಾಗಿರುತ್ತೆ. ನೋಡಿ, ಎಲ್ಲ ಜಾಮೂನು ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಇದು ಕೋವಾಯಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ. ಈಗ ಈ ಎಲ್ಲ ಜಾಮೂನ್ಗಳನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಜಾಮೂನ್ಗಳಿಗೆ ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ತೊಗೋಬೇಕು. ಒಂದೊಂದು ಟ್ರಿಪ್ಪಿಗೂ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು, ಆವಾಗಲೇ ಕರೆಕ್ಟಾಗಿ ಬರುತ್ತೆ. ಈ ಜಾಮೂನ್ಗಳು ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಆ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲಿಸ್ಕೊತಾನೆ ಫ್ರೈ ಮಾಡಿಕೊಂಡ್ರೆ ಎಲ್ಲ ಕಂಪ್ಲೀಟ್ ಒಂದೇ ಕಲರಲ್ಲಿ ಬರುತ್ತೆ. ಇಲ್ಲ ಅಂತಂದರೆ ಮೇಲ್ಗಡೆ ಬೆಳ್ಳಗಿರುತ್ತೆ, ಕೆಳಗಡೆ ಸೀದೋಗಿಬಿಡುತ್ತೆ, ಆ ಥರ ಆಗುತ್ತೆ. ಸೊ ನಾವು ಕಲಿಸ್ಕೊತಾನೆ ಮಾಡಿಕೊಂಡ್ರೆ ಎಲ್ಲ ಒಂದೇ ಕಲರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲವುದು ಒಂದೇ ಕಲರಲ್ಲಿ ಟರ್ನ್ ಆಗಿದೆ. ನಾವು ಜಾಸ್ತಿ ಆಯಿಲ್ ತೊಗೊಂಡು ಈ ಜಾಮೂನ್ಗಳು ಸ್ವಲ್ಪ ಹಾಕ್ಕೊಂಡ್ರೆ ಈ ಥರ ಕಲಿಸ್ಕೊಂಡು ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಜಾಮೂನ್ಸ್ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿದ್ರಾ. ಈ ಥರ ಉಳಿದಿರೋ ಎಲ್ಲ ಜಾಮೂನ್ಗಳನ್ನೂ ರೆಡಿ ಮಾಡ್ಕೋಬೇಕು. ಇದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಎಲ್ಲ ಜಾಮೂನ್ ರೆಡಿ ಆಗೋಷ್ಟರೊಳಗೆ ಎಲ್ಲವೂ ತಣ್ಣಗಾಗೋಗುತ್ತೆ. ತಣ್ಣಗಾದ್ಮೇಲೆ ನೋಡಿ, ಶುಗರ್ ಸಿರಪ್ನ ಮತ್ತೊಂದು ಸರಿ ಬಾಯ್ಲ್ ಮಾಡ್ಕೊತೀನಿ. ಈ ಥರ ಬಾಯ್ಲ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ರೋಸ್ ವಾಟರ್ ಹಾಕ್ಕೊತೀನಿ. ಇದು ರೋಸ್ ವಾಟರ್ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಬಾಯ್ಲ್ ಆಗ್ತಿರೋ ಶುಗರ್ ಸಿರಪ್ ಒಳಗಡೆ ಈಗ ನಾವು ಫ್ರೈ ಮಾಡ್ಕೊಂಡಿರೋ ಜಾಮೂನ್ಸ್ ಇದೆ ಅಲ್ವಾ, ಅದನ್ನೆಲ್ಲ ಹಾಕ್ಕೋಬೇಕು. ಇದರಲ್ಲಿ ಜಾಮೂನ್ ತಣ್ಣಗಾಗಿರಬೇಕು, ಶುಗರ್ ಸಿರಪ್ ಬಿಸಿಯಾಗಿರಬೇಕು. ಈ ಟೈಮಲ್ಲಿ ಹಾಕ್ಕೊಂಡ್ರೇ ಈ ಶುಗರ್ ಸಿರಪ್ ಎಲ್ಲ ಹೀರ್ಕೊಂಡ್ಬಿಟ್ಟು ಜಾಮೂನ್ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ.
ಇದು ಖೋವಾ ಜಾಮೂನ್ ಆಗಿರೋದ್ರಿಂದ ಈಗ 1-2 ನಿಮಿಷ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಈ ಥರ ಹಾಕ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಖೋವಾ ಜಾಮೂನ್ಗೆ ಮಾತ್ರ ಈ ಥರ ಶುಗರ್ ಸಿರಪಲ್ಲಿ ಸ್ವಲ್ಪ ಬಾಯ್ಲ್ ಮಾಡಿಕೊಂಡ್ರೇ ಚೆನ್ನಾಗಿ ಎಲ್ಲ ಜಾಮೂನು ಉಬ್ಕೊಳ್ಳುತ್ತೆ, ಹಾಗೆ ಸಾಫ್ಟಾಗಿ ಜ್ಯೂಸಿಯಾಗಿ ಇರುತ್ತೆ. 1-2-3 ನಿಮಿಷದವರೆಗೂ ಈ ಥರ ಬಾಯ್ಲ್ ಮಾಡ್ಕೋಬೇಕು. ನಾವು ಬಿಸಿ ಆಗಿರೋ ಜಾಮೂನ್ಗಳನ್ನ ಈ ಶುಗರ್ ಸಿರಪಲ್ಲಿ ಹಾಕಿಬಿಟ್ರೆ ಒಡೆದೋಗ್ಬಿಡುತ್ತೆ, ಪೀಸ್ ಆಗೋಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೋಬೇಕು. ಕಂಪ್ಲೀಟಾಗಿ ತಣ್ಣಗಾಗಬಾರ್ದು, ಸ್ವಲ್ಪ ಬೆಚ್ಚಗಿರುವಾಗಲೇ ಈ ಶುಗರ್ ಸಿರಪ್ ಒಳಗೆ ಹಾಕ್ಕೋಬೇಕು. ನೋಡಿ, ಈ ಥರ ಬಾಯ್ಲ್ ಮಾಡ್ತಾಯಿದ್ರೆ ಈ ಜಾಮೂನ್ಗಳು ಸ್ವಲ್ಪ ಸೈಜ್ ಡಬಲ್ ಆಗುತ್ತೆ. ಒಂದು 5 ನಿಮಿಷ ಈ ಥರ ಬಾಯ್ಲ್ ಮಾಡಿಕೊಂಡ್ರೆ ನೋಡಿ ಜಾಮೂನ್ ಎಷ್ಟು ಸ್ವಲ್ಪ ದಪ್ಪ ಅನಿಸ್ತಾ ಇದೆ. ಈ ಥರ ಆದಮೇಲೆ ಈಗ ಇದನ್ನು ಒಂದು 2 ಅವರ್ಸ್ವರೆಗೂ ಕ್ಲೋಸ್ ಮಾಡಿ ಆಮೇಲೆ ಸರ್ವ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. 2 ಅವರ್ಸ್ ಆದಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಜ್ಯೂಸಿ ಆಗಿದೆ. ನೋಡಿದ್ರೆ ಜಾಮೂನೆಲ್ಲ ಖೋವಾ ಜಾಮೂನ್ ಅಂತ ಗೊತ್ತೇ ಆಗಲ್ಲ, ಆದರೆ ತಿಂದರೆ ಮಾತ್ರ ಸೂಪರ್ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ಜಾಮೂನ್ನ ಕಟ್ ಮಾಡಿ ತೋರಿಸ್ತೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿದ್ರಾ? ಹಾಗೆ ಸ್ಪೂನ್ ಇಟ್ಟರೆ ಈಸಿಯಾಗಿ ಕಟ್ ಆಗೋಯ್ತು. ಖಂಡಿತ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.